ನಿನ್ನೆ ನಡೆದಿರುವಂಥ ನಿಜವಾಗ್ಲೂ ಕಲ್ಮಕ್ಕಿ ಸದಸ್ಯನಲ್ಲಿ ಕಳ್ತನ ಆಗಿರುತ್ತೆ. ಅದಕ್ಕೆ ನಿನ್ನೆ ನಾವು ಸ್ವಲ್ಪ ಸ್ಟೇಷನ್ಗೆಲ್ಲ ಮಾಹಿತಿ ಕೊಟ್ಟಿರ್ತೀವಿ, ಎಲ್ಲರೂ ಬಂದಿರ್ತಾರೆ. ಆದರೆ ಇವತ್ತೊಂದು ಸಂತೋಷದ ವಿಷಯ ಏನಂತ ಹೇಳಿದರೆ, ನಿನ್ನೆ ನಡೆದಿರುವಂಥ ಪ್ರಕರಣಕ್ಕೆ ನಮ್ಮ ಕೊಪ್ಪ ಸರ್ಕಲ್ ಆಗಿರುವಂಥ ಮಂಜನ್ ಸರ್ ಬಂದು ಅವ್ರ ನೇತೃತ್ವದಲ್ಲಿ ಶ್ವಾನದಳವನ್ನು ಕರ್ಕೊಬಂದು ಒಂದು ಕಾರ್ಯಾಚರಣೆ ಮಾಡಿ ಮುಂದಿನ ಹಂತಕ್ಕೆ, ನಿನ್ನೆ ನಡೆದ ಕಳ್ತನ ಮುಂದಿನ ಹಂತಕ್ಕೆ ತಗೊಂಡೋಗಿರ್ತಾರೆ. ಮೊದಲನೇದಾಗಿ ನಮ್ಮ ಮಂಜನ್ ಸರಿಗೆ, ಸರ್ಕಲ್ ಆದಂಥ ಮಂಜನ್ ಸರಿಗೆ ಧನ್ಯವಾದ ತಿಳಿಸ್ತೇವೆ. ಹಾಗೆ ಕಾಳ್ನೆಕಟ್ಟೆ, ಮತ್ವಾನೆ, ದೇವರು ಮನೆ ಅಲ್ಲಿ ನಡೆದಿರುವಂಥ ಕಳ್ತನಕ್ಕೂ ಇದೇ ರೀತಿಯಂಥ ರೆಸ್ಪಾನ್ಸ್ ಕೊಡಬೇಕು ಅಂಥೇಳಿ ನಮ್ಮ ಮಂಜನ್ ಸರ್ ಸರ್ಕಲ್ ಆದಂಥವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಹರಿಹರಪ್ಪ ಸ್ಟೇಷನ್ ಎಲ್ಲ ಸಿಬ್ಬಂದಿವರ್ಗಕ್ಕೂ ಸಹ ಧನ್ಯವಾದ ತಿಳಿಸ್ತೇನೆ. ಯಾಕಂತ ಹೇಳಿದ್ರೆ ಅವರು ಸಹ ಬೆಳಗ್ಗೆಯಿಂದ ನಮ್ಮ ಸರ್ಕಲ್ ಜೊತೆ ಇದ್ಕೊಂಡು ಕಾರ್ಯಾಚರಣೆ ಮಾಡಿದ್ದಾರೆ. ಅವರಿಗೂ ಸಹ ಇದೆಲ್ಲ ಕಾರ್ಯಾಚರಣೆಗೆ ಕಾಳೆಕಟ್ಟೆ, ಮತ್ತೊನೆ ಹಾಗೂ ದೇವ್ರ ಮನೆ ನಡೆದಿರುವಂಥ ಕಳ್ತನಕ್ಕೆ ರೆಸ್ಪಾನ್ಸ್ ಇದೇ ಥರ ಕೊಡಬೇಕು ಅಂತ ಕೇಳ್ತೇನೆ. ಮತ್ತೊಂದೇನಂತ ಹೇಳಿದರೆ, ಈಗ ಭಾಳ ಕಳ್ತನ ಆಗ್ತಿದೆ. ನಾವೆಲ್ಲ ಪ್ರೊಟೆಸ್ಟ್ ಮಾಡೋಕ್ಕಿಂತ ಹಿಡಿದು ನಾವೆಲ್ಲ ಜಾಗೃತರಾಗಬೇಕು. ನಮ್ಮ ಮನೆಯೂ ನಾವೇ ಜಾಗೃತರಾಗಿ CC ಕ್ಯಾಮ್ರಾ ಎಲ್ಲ ಹಾಸ್ಕೊಂಡು ಮಾಡಬೇಕಾಗಿದೆ. ಮತ್ತೊಂದೇನಂತ ಹೇಳಿದರೆ, ಈಗ ನಡೆದಿರುವಂಥ ಈಗ ಶ್ವಾನದಳ ಎಲ್ಲರಿಗೂ ಕಳಿಸ್ಲಿಕ್ಕೆ ಆಗಲ್ಲ. ಪದೇ ಪದೇ ಟೋಟಲಾಗಿ ನಾವು ನಮ್ಮ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ವಿ, ನೈಟ್ ಬಾಯ್ಸ್ ಅಂಥೇಳಿ. ಅವ್ರ ಟೀಮಿಗೆ ನಿಮಗೆ ಯಾವುದೇ ಒಂದು ಸಮಸ್ಯೆಗಳು ಯಾರು ಬಂದು ಬಾಗಿಲು ಬಡ್ದಿದ್ರು ಸಹ ನೀವು ಬಂದು ನಮ್ಮ ಗ್ರೂಪಲ್ಲಿ ಇರುವಂಥ ಸದಸ್ಯರುಗಳಿಗೆ ಒಂದು ಮೆಸೇಜ್ ಮಾಡೋದಾಗಲಿ ಹೇಳೋದಾದರೆ ಸಂಪೂರ್ಣವಾಗಿ ನಾವು ಅಲರ್ಟ್ ಆಗಿ ಆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದಕ್ಕೆ ಸಪೋರ್ಟ್ ಮಾಡ್ತಿರೋದು ಸಾರ್ವಜನಿಕರು ಸಪೋರ್ಟ್ ಮಾಡಬೇಕು. ಸಾರ್ವಜನಿಕರ ಸಪೋರ್ಟ್ ಇಲ್ಲದೆ ಅಂದರೆ ಯಾವುದೇ ಕೆಲಸ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಇಲಾಖೆಯವರು ಸಾರ್ವಜನಿಕರನ್ನು ಅವರು ಪ್ರೀತಿಯಿಂದ ಸಂಘಟನೆ ಮಾಡಿದರೆ ಕಳ್ಳರನ್ನು ಹಿಡಲಿಕ್ಕೆ 100% ಸಕ್ಸಸ್ ಆಗ್ತದೆ. ನಮ್ಮ ಹರಿಹರಪುರ ಪೊಲೀಸ್ ಇಲಾಖೆಗೆ ನಾನು ಹೇಳೋದು ಇಷ್ಟೇ, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾವೆಲ್ಲ ನಿಮ್ಮ ಪರ ಇರೋರು, ನೀವು ನಮ್ಮನ್ನು ಕಾಯೋರು, ನಾವು ನಿಮ್ಮನ್ನು ಕಾಯ್ತೇವೆ. ಕಾಯೋಕ್ಕಿಂತ ನಿಮಗೆ ಸಪೋರ್ಟ್ ಮಾಡ್ತೇವೆ. ದಯವಿಟ್ಟು ನೀವು ನಮ್ಮ ಸಂಪರ್ಕಕ್ಕಿಂತ ನಮ್ಮ ಪ್ರೀತಿಯಿಂದ ನೋಡಿ, ಕಷ್ಟಗಳನ್ನ ಆಲಿಸಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿದರೆ ಕಳ್ಳರನ್ನು ಹಿಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ.